ಹ್ಯಾಟ್ಸ್ ಆಫ್ ಗುರು ಸೌತ್ ಆಫ್ರಿಕಾದವ್ರಿಗೆ. ಏನು ಕಮಿಟ್ಮೆಂಟ್ ಗುರು ಅವ್ರದ್ದು, ಸಿಕ್ಕಾಪಟ್ಟೆ. 11 ರನ್ಗೆ 3 ವಿಕೆಟ್ ಇದ್ದಾಗ ನಾನು ಅನ್ಕೊಂಡಿದ್ದೀನಿ ಒಂದು 200-250 ಒಳಗಡೆ ಕಚ್ಕೊಂತಾರೆ ಅಂತ. ಆಮೇಲೆ ಎಲ್ಲಿಂದ ಎಲ್ಲಿಗೆ ತಗೊಂಡೋದ್ರು ಗುರು ಮ್ಯಾಚು. ಇದು ಲಾಸ್ಟ್ ಆರ್ಡರ್ ಬ್ಯಾಟ್ಸ್ಮನ್ ವರೆಗೂ 6 ಹೊಡೆಯೋ ಕೇಪಬಿಲಿಟಿ ಇಟ್ಕೊಂಡಿದ್ದಾರೆ ಗುರು ಅವರು. ನನಗಂತೂ ಸಿಕ್ಕಾಪಟ್ಟೆ. ಇಂಡಿಯಾದವರು ಮ್ಯಾಚ್ ಗೆದ್ದಿರ್ಬೋದು, ಅದೇ ಸೌತ್ ಆಫ್ರಿಕಾದವರು ಇಂಡಿಯಾದವ್ರು ಮನ್ಸು ಗೆದ್ದಿರೋ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೇನು ತಗೊಳ್ಳಿ, ಲಾಸ್ಟ್ ಎಲ್ಲ ಟೆಸ್ಟ್ ಸೀರೀಸ್ ಆಗಲಿ ಏನು ಎಲ್ಲ ಫಾರ್ಮೆಟ್ ಅಲ್ಲೂ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಮಗ ಅವರೆಲ್ಲ. ಓಕೆ ಗೈಸ್, ಫಸ್ಟಿಂದ ಬರೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಇಂಡಿಯಾದವ್ರು ಬ್ಯಾಟಿಂಗ್ ಮಾಡ್ತಾರೆ. ಜೈಸ್ವಾಲ್ ಬೇಗ ಔಟ್ ಆಗೋಗ್ಬಿಡ್ತಾರೆ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ರೋಕೋ ಜೋಡಿ ಅಂತ ಏನು ಹೇಳ್ಬೋದು. ಸಾಕತ್ತಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದು ಅಂತಾನೆ ಹೇಳ್ಬೋದು. ಎಲ್ಲಿದ್ದಿದ್ದು ಮ್ಯಾಚ್ನ ಎಲ್ಲಿಗೆ ತಗೊಂಡೋದ್ರು ಗೊತ್ತಾಗ ಒಂದು ಟೈಮಲ್ಲಿ ನಾನು 400 ರೀಚ್ ಮಾಡ್ತಾರೆ ಅಂತಾನೆ ಅನ್ಕೊಂಡಿದ್ದೆ. ಅದೇ ವಿರಾಟ್ ಕೊಹ್ಲಿ ಹೊಡಿತಾರೆ ಗುರು ಶತಕ, 100 ನಮ್ಮ ದಾಖಲೆ ಶತಕ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಓಡಿ ಫಾರ್ಮೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಬಿಟ್ಟು ಇನ್ಯಾರು ಆ ಥರ ಆಡಕ್ ಚಾನ್ಸ್ ಇಲ್ಲ ಅಂತ ನಾನು ಹೇಳ್ತೀನಿ ಗುರು. 52 100 ಅಂದ್ರೆ ಸುಮ್ಮನೆ ನಾವು ಮಗ, ಯಪ್ಪ ಸಿಕ್ಕಾಪಟ್ಟೆ ಕ್ರೇಜಿ ಅಂತಾನೆ ಹೇಳ್ಬೋದು. ಇನ್ನ ಯಾರು ಗೆದ್ದಿರೋ ಖುಷಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನ ರೋಹಿತ್ ಶರ್ಮಾ 6 ಹೊಡೆದಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ 352 6 ಹೊಡಿತಾರೆ ಗುರು ಓಡಿ ಫಾರ್ಮೆಟ್ ಅಲ್ಲಿ, ಕ್ರೇಜಿ. ಇನ್ನು ರನ್ಸ್ ವಿಚಾರಕ್ಕೆ ಬಂದ್ರೆ ವಿರಾಟ್ ಕೊಹ್ಲಿ ಬಂದು 135 ಹೊಡಿತಾರೆ ಮಗ. ಇನ್ನು ರೋಹಿತ್ ಶರ್ಮಾ ಬಂದು 57 ಹೊಡಿತಾರೆ. ಸಖತ್ತಾಗಿ ಆಡೋರು ಅಂತಾನೆ ಹೇಳ್ಬೋದು. ಇನ್ನು ಲಾಸ್ಟ್ ಅಲ್ಲಿ ಬಂದು KL ರಾಹುಲ್ ಅವರು ಕ್ಯಾಪ್ಟನ್ಸಿ ಅವ್ರೇನು ಆಟ ಆಡ್ಬೇಕು ಅದು ಆಟ ಆಡಿದ್ರು, 60 ರನ್ ಹೊಡಿತಾರೆ. ಇನ್ನ ಜಡೇಜಾ ಫೈನಲ್ ಆಗಿ ಟಚ್ ಕೊಡೋದು, ಫಿನಿಶಿಂಗ್ ಟಚ್ ಅಂದ್ರೆ 20 ಬಾಲ್ಗೆ 32 ರನ್ ಹೊಡಿತಾರೆ ಮಗ. 20 ಬಾಲ್ಗೆ 32 ಅಂದ್ರೆ ಕ್ರೇಜಿನ. ಲಾಸ್ಟ್ ಅಲ್ಲಿ ಆ ಹೊಡೆದಿರೋ ಕ್ರೂಷಿಯಲ್ ರನ್ನೇ ಲಾಸ್ಟ್ ಅಲ್ಲಿ ಇಂಡಿಯಾಗೆ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು ನಾನು. ಇನ್ನು ಟೋಟಲ್ ಓವರ್ ಆಗಿ ಇಂಡಿಯಾ ಟೋಟಲ್ 349 ರನ್ ಹೊಡಿತಾರೆ ಮಗ. ಈ ಚೇಸ್ ನಾನು 100% ಹೇಳ್ತೀನಿ, ಸೌತ್ ಆಫ್ರಿಕಾ ಚೇಸ್ ಮಾಡ್ತಾರ ಅಂತಾನೆ ಅನ್ಕೊಂಡಿದ್ದೀನಿ ನಾನು. ಆದ್ರೆ 11 ರನ್ಗೆ 3 ವಿಕೆಟ್ ಬಿದ್ದೋಗುತ್ತೆ ಗುರು. ಯಪ್ಪ, ನಾನು ಒಂದು 200-205 ರನ್ ಹೊಡಿತಾರೆ ಅಷ್ಟ ಆಗಲ್ಲ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಆದ್ರೆ ಗುರು ಎಲ್ಲಿ ಅವರು ಸೋರ್ಜಿ ಬಂದ್ರು, ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಬ್ರಿಡ್ಜಿ ಅವರು ಅರ್ಧ ಶತಕ, ಹಾಫ್ ಸೆಂಚುರಿ ಹೊಡಿತಾರೆ. ಮತ್ತೆ ಬ್ರೀವಿಸ್ ಏನ್ 6 ಹೊಡಿತಾರೆ ಮಗ. ಅವರು AB ಡಿವಿಲಿಯರ್ಸ್ ಅಂತಾನೆ ಹೆಸರುವಾಸಿ ಆಗಿರೋದು ಸೌತ್ ಆಫ್ರಿಕಾದಲ್ಲಿ. ಆಮೇಲೆ ಮಾರ್ಕೋ ಯಾನ್ಸನ್ ಗುರು, ಯಪ್ಪ ಅವನೇನು 2020 ಆಡೋ ರೇಂಜ್ ಅಲ್ಲಿ ಹೊಡೆದ ಸರಿಯಾಗಿ ಹೊಡೆದ ಗುರು. ಆ ರೋಹಿತ್ ಶರ್ಮಾ ಮತ್ತೆ KL ರಾಹುಲ್ ಅವ್ರ ಮಕ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅಂತ ಅನ್ಕೊಂಡ್ಬಿಡ್ತಾರಲ್ಲೋ. ನಾನು 134 ರನ್ ಹೊಡೆದಿರೋದು ಏನು ವೇಸ್ಟ್ ಮಾಡ್ತಿದ್ದೀರಲ್ರೋ ಅಂತ ಮನ್ಸಲ್ಲಿ ಅನ್ಕೊಂಡಿರ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಟಾಪ್ ಆರ್ಡರ್ ಕಚ್ಕೊಂಡ್ರು, ಮಿಡಲ್ ಆರ್ಡರ್ ಅಲ್ಲಿ ಮತ್ತೆ ಬಾಟಮ್ ಆರ್ಡರ್ ಸಖತ್ತಾಗಿ ಹೇಳ್ಕೊಂಡ್ರು. ಏನು ಆಲ್ಮೋಸ್ಟ್ ಎಲ್ಲರೂ ಆಲ್ರೌಂಡ್ ತರಾನೇ ಆಡ್ತಾ ಇದ್ದಾರೆ. ಬಂದವರೆಲ್ಲ 6-4 ಹೊಡಿತಾ ಇದ್ದಾರೆ. ನನಗಂತೂ ಪಕ್ಕ ಈ ಮ್ಯಾಚ್ ಹೊಗೆ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ ನಾನು. ಇನ್ನು ಆಮೇಲೆ ಕುಲ್ದೀಪ್ ಯಾದವ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಕುಲ್ದೀಪ್ ಯಾದವ್ ಗುರು. 4 ವಿಕೆಟ್ ಎತ್ತಾರೆ ಗುರು. ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುಲ್ದೀಪ್ ಯಾದವ್ ಮಾತ್ರ ಸಖತ್ತಾಗಿ ಮ್ಯಾಜಿಕ್ ಮಾಡಿದ್ರು ಅಂತಾನೆ ಹೇಳ್ಬೋದು. ರವೀಂದ್ರ ಜಡೇಜಾ ಎಕ್ಸ್ಪೀರಿಯನ್ಸ್ ಆದ್ರೂ ಅದು ಏನಂತ ಗೊತ್ತಿಲ್ಲ. ನನಗಂತೂ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ, ಇಂಡಿಯಾದವ್ರು ಹೋಗ್ಬಿಟ್ಟು ಸೌತ್ ಆಫ್ರಿಕಾದಲ್ಲಿ ಆಡ್ತಾವ್ರ ಅಥವಾ ನನಗೂ ಒಂದು ಅರ್ಥನೇ ಆಗ್ತಾ ಇಲ್ಲ. ಆ ತರ ಡಾಮಿನೇಟ್ ಮಾಡಿದ್ದಾರೆ ಅವರು. ಟೆಸ್ಟ್ ಸೀರೀಸ್ ಅಲ್ಲಿ ವೈಟ್ ವಾಶ್ ಮಾಡಾಕಿದ್ದಾರೆ. ಇದು ನೋಡಿದ್ರೆ ಏನು ಅಲಕ್ಷ್ಯವಾಗಿ ಆಡ್ತಾ ಇದ್ದಾರೆ. ಪಿಚ್ಚು ಸ್ಟಾರ್ಟಿಂಗ್ ಅಲ್ಲಿ ಸೌತ್ ಆಫ್ರಿಕಾದವ್ರು ಬೌಲಿಂಗ್ ಮಾಡುವಾಗ ಏನು ಒಳ್ಳೆ ಇಷ್ಟು ಚೆನ್ನಾಗಿ ವೇರಿಯೇಷನ್ ಮಾಡೋದು ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ. ಇಂಡಿಯಾದವ್ರಿಗೆ ಆ ಥರ ವೇರಿಯೇಷನ್ ಮಾಡಕ್ ಬರ್ತಾ ಇಲ್ಲ. ಏನು ಹೊಡಿತಾ ಇದಾರೆ ಬರೀ 6-4 ಟಾಪ್ ಅಲ್ಲಿ ಸ್ವಲ್ಪ ಕೊಲ್ಯಾಪ್ಸ್ ಆದ್ರೆ ಬಿಟ್ರೆ ಮಿಡಲ್ ಆರ್ಡರ್ ಅಲ್ಲಿ ಮತ್ತೆ ತಿರ್ಗಾ ಬಾಟಮ್ ಆರ್ಡರ್ ಅಲ್ಲಿ ಸಖತ್ತಾಗಿ ರನ್ ಚೇಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಯಾರು ಕುಲ್ದೀಪ್ ಯಾದವ್ ಬಂದೇನೋ ಮಾರ್ಕೋ ಯಾನ್ಸನ್ ಮತ್ತೆ ಬ್ರಿಡ್ಜಿ ಅವ್ರೇನೋ 2 ವಿಕೆಟ್ ತೆಗ್ದಿಲ್ಲ ಅಂದಿದ್ರೆ ಪಕ್ಕ ಈ ಸಲ ಸೌತ್ ಆಫ್ರಿಕಾದವರೇ ಹೊಡಿತಿದ್ರು ಅಂತಾನೆ ಹೇಳ್ಬೋದು ಮಗ. ಇನ್ನು ಟೋಟಲ್ ಆಗಿ 332 ರನ್ಗೆ ಸೌತ್ ಆಫ್ರಿಕಾದವ್ರು ಆಲ್ ಔಟ್ ಆಗೋಗ್ತಾರೆ. ಮ್ಯಾನ್ ಆಫ್ ದ ಮ್ಯಾಚ್ ನ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ತಗೊಂತಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು, ನಿಮ್ಗೆ ಸೌತ್ ಆಫ್ರಿಕಾ ಆಡ್ತಿರೋ ಕ್ರಿಕೆಟ್ ಬಗ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಗೈಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬಾಯ್.